ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಕಾ ಪೂಜಾರಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಯಾವುದೇ ಹೊಸ ವಿಡಿಯೋ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಇಮಿಡಿಯೇಟ್ಲಿ ಬಂದು ತಲುಪುತ್ತೆ ಫ್ರೆಂಡ್ಸ್ ನಿಮಗೆ. ಫ್ರೆಂಡ್ಸ್, ಈ ವಿಡಿಯೋ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆ ಗಂಟೆ ನೋಡಿ. ಫ್ರೆಂಡ್ಸ್, ಈಗ ನಾನು ಗೂಗಲ್ ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನನ್ನ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿದ್ದೀನಿ. ಈ ಗೂಗಲ್ ಕ್ರೋಮ್ನಲ್ಲಿ PF ಅಕೌಂಟ್ ಬ್ಯಾಲೆನ್ಸ್ನ ಯಾವ ಥರ ಚೆಕ್ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಪ್ರತಿಯೊಬ್ಬರು ಕಂಪ್ನೀಲಿ ನೀವು ಕೆಲಸ ಮಾಡ್ತಾ ಇರ್ತೀರ. ಕಂಪ್ನೀಲಿ ಒಂದು UAN ಅಂತ ಒಂದು ನಂಬರ್ನ ನಿಮಗೆ ಕೊಟ್ಟಿರ್ತಾರೆ, 12 ಡಿಜಿಟ್ ನಂಬರ್, ಮತ್ತು ಅದ್ರ ಜೊತೆಗೆ ಪಾಸ್ವರ್ಡ್ನ ಕೊಟ್ಟಿರ್ತಾರೆ. ನಿಮಗೆ ಪಾಸ್ವರ್ಡ್ ಕೊಟ್ಟಿಲ್ಲ ಅಂದರೆ ನೀವು ಆಟೋಮೆಟಿಕ್ ನೀವೇ ಕ್ರಿಯೇಟ್ ಮಾಡ್ಬೋದು. ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಆಲ್ರೆಡಿ ಎಲ್ಲರೂ ಕೊಟ್ಟಿರ್ತಾರೆ, ಪಾಸ್ವರ್ಡು UAN ನಂಬರ್ ಕೊಟ್ಟಿರ್ತಾರೆ ನಿಮಗೆ ಆಲ್ರೆಡಿ ಕಂಪ್ನಿಯಿಂದ. ನಿಮ್ಮ ಬ್ಯಾಲೆನ್ಸ್ನ PF ಬ್ಯಾಲೆನ್ಸ್ನ ನೀವೇ ಮೊಬೈಲ್ನಲ್ಲಿ ಆರಾಮಾಗಿ ಚೆಕ್ ಮಾಡ್ಬೋದು. ಯಾವುದೇ ಮೊಬೈಲ್ ಅಂಗಡಿ, ಸೈಬರ್ ಸೆಂಟ್ರ್, ಎಲ್ಲೂ ಮೊಬೈಲ್ ಅಂಗಡಿ ಯಾವ್ದು ಚೆಕ್ ಮಾಡೋದು ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ನೀವೇ ಮೊಬೈಲ್ನಲ್ಲಿ ಚೆಕ್ ಮಾಡಿ, ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ಇವಾಗ ನಾನು ಗೂಗಲ್ ಕ್ರೋಮ್ನಲ್ಲಿ ಇದೀನಲ್ಲ ಫ್ರೆಂಡ್ಸ್. ಇವಾಗ ನೀವು ಈ ಥರ ಟೈಪ್ ಮಾಡಬೇಕು ನೋಡಿ, EPF ಪಾಸ್ಬುಕ್ ಅಂತ ಟೈಪ್ ಮಾಡಿ. ಪ್ರತಿಯೊಬ್ಬರು ಎಲ್ಲರಿಗೂ ಬರುತ್ತೆ, ಇದು ಎಲ್ಲರ ಮೊಬೈಲ್ನಲ್ಲಿ ಬಂದ್ಬಿಡುತ್ತೆ. ಈ ಥರ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬನ್ನಿ. ಫಸ್ಟ್ನೇದ್ರಲ್ಲೇ ಬರುತ್ತೆ, ತೊಂದರೆ ಇಲ್ಲ. ಇದು 3ನೇದ್ರಲ್ಲಿ ಬನ್ನಿ. EPF ಮೆಂಬರ್ ಪಾಸ್ಬುಕ್ ಆ್ಯಂಡ್ ಕ್ಲೈಮ್ ಟೆಸ್ಟ್ ಸ್ಟೇಟಸ್ ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಲೋಡಿಂಗ್ ಆಗ್ತಾ ಇದೆ. ಈಗ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ನೋಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಹಿಯರ್ ಟು ಗೆಟ್ ರಿಡೈರೆಕ್ಟ್ ಟು ಪಾಸ್ಬುಕ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಏನು ಪಾಸ್ವರ್ಡ್ ಏನಿದೆ, UAN ನಂಬರ್ ಆ್ಯಂಡ್ ಪಾಸ್ವರ್ಡ್ನ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ನಾನು ಟೈಪ್ ಮಾಡಿದ್ದೀನಿ. ಈ ಥರ ಟೈಪ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೋಡಿ 41+3 ಇದೆಯಲ್ಲ, ಇಲ್ಲಿ 44 ಅಂತ ಹಾಕಿ. 2 ಸೈಡ್ ಇದ್ರೆ 44 ಆಗುತ್ತೆ. 44 ಆಯ್ತಾ? ಇವಾಗ ನೀವು ಲಾಗಿನ್ ಅಂತ ಕೊಡಬೇಕು. ಈ ಥರ ಲಾಗಿನ್ ಅಂತ ಕೊಡಿ. ಈ ಥರ ಓಪನ್ ಆಯ್ತು ನೋಡಿ. ಓಪನ್ ಮಾಡಿದ ತಕ್ಷಣ ನಮ್ಮ ನೇಮ್ ಕಾಣಿಸುತ್ತೆ, UAN ನಂಬರ್ ಕಾಣಿಸುತ್ತೆ, 12 ಡಿಜಿಟ್ದು. ಇಲ್ಲಿ ಸೆಲೆಕ್ಟ್ ಮೆಂಬರ್ ID ಇದೆಯಲ್ಲ, ಅದನ್ನೇ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದರ ID ನಿಮ್ಮದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಪಾಸ್ಬುಕ್ ನೋಡ್ಬೋದು, ವ್ಯೂ ಪಾಸ್ಬುಕ್ ಇದೆಯಲ್ಲ, ಅದನ್ನೇ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಯಾವ ಡೇಟ್ ಬೇಕಾದ್ರೂ ನೋಡ್ಬೋದು. 2010, 11, 12, ನೀವು ಎಷ್ಟು ವರ್ಷದ ಬೇಕಾದ್ರೂ ನೋಡ್ಬೋದು. ಯಾವ ಡೇಟ್ ಬೇಕಾದ್ರೂ ನೀವು ಆರಾಮಾಗಿ ನೋಡ್ಕೊಳ್ಬೋದು. ಓಪನ್ ಆಗಿಬಿಡುತ್ತೆ. ಈಗ ವ್ಯೂ ಓಲ್ಡ್ ಪಾಸ್ಬುಕ್ ಇದೆಯಲ್ಲ, ಲಾಸ್ಟ್ನೇ ನೋಡ್ಕೊಳ್ಳಿ. ಓಲ್ಡ್ ಪಾಸ್ಬುಕ್ ಅಂದರೆ ಪ್ರತಿಯೊಂದು ಬರುತ್ತೆ, ಅದರಲ್ಲಿ ಟೋಟಲ್ ಆಗಿ ಬರುತ್ತೆ. ಅದು ನೋಡಿ 19,000 ಬ್ಯಾಲೆನ್ಸ್ ಇದೆ, ಇದು ತೋರಿಸುತ್ತೆ. ಇದು 2020 ಗಂಟೆ ಇದೆ ನೋಡಿ, ಈ ತಿಂಗಳದೆಲ್ಲ ಇದೆ. ಇದು 1320, 1325 ಇಲ್ಲ. ಇದು ನಿಮ್ಮ ಅಕೌಂಟಿಂದ ನಿಮ್ಮ ಪೇಮೆಂಟಲ್ಲಿ ಕಟ್ ಆಗುತ್ತಲ್ಲ, ಈ ಅಮೌಂಟ್ನ ಇಲ್ಲಿ ಹಾಕ್ತಾರೆ. ಸ್ವಲ್ಪ ಕಂಪ್ನಿ ಕಡೆಯಿಂದನೂ ಹಾಕ್ತಾರೆ. ಅದು 2 ಸೇರಿ ಕೆಳಗಡೆ ಆ್ಯಡ್ ಆಗುತ್ತೆ. ಈಗ ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಈ ಡೌನ್ಲೋಡ್ ಅಂತ ಕೊಟ್ಟರೆ ನಿಮ್ಮ ಪಾಸ್ಬುಕ್ ಏನಿದೆ ಡೈರೆಕ್ಟಾಗಿ ಡೌನ್ಲೋಡು ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ನೋಡ್ಕೋಬೋದು. ಮತ್ತು ಇಲ್ಲಿ ಕ್ಲೈಮ್ ಸ್ಟೇಟಸ್ ಇದೆಯಲ್ಲ ನೋಡಿ, ಅಪ್ಲಿಕೇಶನ್ ಅಪ್ಲೈ ಮಾಡಿದ ತಕ್ಷಣ ಕೆಲವೊಂದು ಸತಿ ರಿಜೆಕ್ಟ್ ಅಂತ ಬರುತ್ತೆ. 2 ಸತಿ ರಿಜೆಕ್ಟ್ ಆಗಿದೆ. 3ನೇ ಸತಿ ಬಂದಿದೆ ನೋಡಿ, ಅಕ್ಟೋಬರ್ 25,000 ಬಂದಿದೆ. ನವಂಬರಲ್ಲಿ 2,000 ಬಂದಿದೆ. ಇನ್ನೊಂದು ಸತಿ 73,000 ಬಂದಿದೆ. ಇನ್ನೊಂದು ಸತಿ 2,300 ಬಂದಿದೆ. 13,000 ಒಂದು ಸತಿ ಬಂದಿದೆ. ಇನ್ನೊಂದು ಸತಿ ರಿಜೆಕ್ಟ್ ಮಾಡಿದ್ದಾರೆ. ಈ ಥರ ಪ್ರತಿಯೊಂದು ನೀವು ಯಾವಾಗ ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ನೀವು PF ಆಫೀಸ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಈ ಥರ ನೀವು ಪಾಸ್ಬುಕ್ನ ಡೌನ್ಲೋಡ್ ಮಾಡಿಬಿಟ್ಟು ಪ್ರತಿಯೊಂದನ್ನು ನೋಡ್ಕೋಬೋದು ಫ್ರೆಂಡ್ಸ್. ಆನ್ಲೈನಲ್ಲೇ ನೀವು PF ಅಮೌಂಟ್ನ ತಗೋಬೋದು ಈಸಿಯಾಗಿ. ಇದು ಈಸಿ ಮೆಥಡು. PFನ ಯಾವ ಥರ ಅಪ್ಲೈ ಮಾಡೋದಂತ ಇನ್ನೊಂದು ವಿಡಿಯೋ ಬೇಕಂದರೆ ನಿಮಗೆ ಕೇಳಿ ನಾನು ಮಾಡಿಕೊಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.